ಇಷ್ಟು ದಿವಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತುಗಳನ್ನು ನೋಡಿ, ಒಂದು ಸಲನಾದರೂ ನಾನು ಮುಖ್ಯಮಂತ್ರಿ ಆಗಬೇಕು, ಅರ್ಧಕ್ಕೆ ಸಿದ್ದರಾಮಯ್ಯನವ್ರು ಕೆಳಗೆ ಎಲ್ಲರೂ ಹೇಳ್ತಾರೆ. ಅವರು ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ ಒಂದು ಇಂಗ್ಲೀಷ್ ಚಾನಲ್ಗೆ ಹೇಳಿದ್ದು ಬಿಟ್ಟರೆ, ಅದು ಏನು ಅಂಡರ್ಸ್ಟ್ಯಾಂಡಿಂಗೋ ಗೊತ್ತಿಲ್ಲ, ಅದು ಅಷ್ಟು ಹೇಳಿದ್ದು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರು ನನ್ನ ನಿಷ್ಠೆ, ನಮ್ಮ ನಾಯಕರು ಸಿದ್ದರಾಮಯ್ಯನವರು ಅನ್ನೋ ಥರನೇ ಇದ್ದಾರೆ. ನಾನು ಅವರೆಲ್ಲ ಮಾತಾಡಿದ್ದಾರೆ. ನಾ ಅಸೆಂಬ್ಲಿಯಲ್ಲೇ ಕೇಳಿದ್ನಲ್ಲ, ಮುಂದಿನ ಬಡ್ಜೆಟ್ ಯಾರು ಮಂಡನೆ ಮಾಡ್ತಾರೆ ಅಂತ ಹೇಳಿದೆ, ಕಾಂಗ್ರೆಸ್ ಪಾರ್ಟಿ ಅಂತ. ಸಿದ್ದರಾಮಯ್ಯ ಅಂತ ಯಾಕೆ ಹೇಳಲಿಲ್ಲ? ಹೇಳ್ಬೇಕಾಯ್ತಲ್ಲ ಡಿ ಕೆ ಶಿವಕುಮಾರ್ ಅವರು, ಇದುವರೆಗೂ ಹೇಳಿಲ್ಲಲ್ಲ. ಮತ್ತು ನಾನು ಆಗಲ್ಲ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರೇ 5 ವರ್ಷ ಅಂತ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿ, ಒಂದು ಮಾತು ಹೇಳಿ, ನಾವು ಪ್ರಶ್ನೆನೇ ಮಾಡಲ್ಲ. ಇವತ್ತಿಂದ ಈ ಕ್ಷಣದಿಂದ ಡಿ ಕೆ ಶಿವಕುಮಾರ್ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳಿ, ಖರ್ಗೆ ಅವರು ಹೇಳಿ, ರಾಹುಲ್ ಗಾಂಧಿ ಹೇಳಿ, ಯಾರು ಹೇಳಲ್ಲ. ಸಿದ್ದರಾಮಯ್ಯ ಒಬ್ಬರು ಮಾತ್ರ ಎಲ್ಲೋದ್ರು ನಾನೇ ಅವರೇ ಹೇಳ್ಕೊಂತ ಇದ್ದಾರೆ. ನಾನೇ ಹೇಳಬೇಕಾಗಿರೋರು ಯಾರು? ಕಾಂಗ್ರೆಸ್ ಅಧ್ಯಕ್ಷರು ಹೇಳಬೇಕು. ಎಲ್ಲಾದರೂ ಹೇಳಿದಾರಾ?